ಸುಂದರವಾದಂತಹ ಪದ ಬೈಲಹೊಂಗಲ ತಾಲೂಕಿನ ತಮ್ಮ ತಂಡವನ್ನ ಲೀಡ್ ಮಾಡ್ತಾ ಇದ್ದಾರೆ. ಚಿಕ್ಕೋಡಿಯ ಚಿರತೆಗಳು ಗೋಕಾಕ್ ಪ್ಯಾಂಥರ್ಸ್ ತಂಡ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್. Rajiv Kumar, IDES, respected CEO sir of Cantonment, receiving the torch. It's a pleasure to. ಇವತ್ತು ಅತಿ ಸಂತಸದ ದಿವಸ. ನಾವು ಇಲ್ಲಿ ಸೇರಿದಾಗ ಇಲ್ಲಿ ಕ್ರೀಡಾ ಚಟುವಟಿಕೆ ಹಾಗೂ ಕಲ್ಚರಲ್ ಈವ್ನಿಂಗ್ ಯಾವಾಗ ಆಗಿದೆ ಅಂತ ಕೇಳಿದಲ್ಲಿ ಸುಮಾರು 5 ವರ್ಷದ ಹಿಂದ್ಗಡೆ ಒಂದು ದಿವಸದ ಕಾರ್ಯಕ್ರಮ ರಾಜೇಂದ್ರ ಸರ್ ಅವ್ರು ಮಾಡಿದ್ದು ಅಂತ ಅವಾಗ ಗೊತ್ತಾಗಿದ್ದಲ್ಲಿ ಅವತ್ತೇ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹಾಗೂ ನಮ್ಮ ವಿಡಿಯೋ ಅಸೋಸಿಯೇಷನ್ನ ಹಾಗೂ RDPR ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗೆ ಹೇಳಿದ್ದೆ, ಈ ವರ್ಷ ನಾವು ಖಂಡಿತವಾಗಿ ಮಾಡಲೇಬೇಕಂತ. ಆ ಟೈಮಲ್ಲಿ ನಾವು ಮಾರ್ಚಲ್ಲೇ ಮಾಡಬೇಕಂತಿತ್ತು, ಆದರೆ ಎಲೆಕ್ಷನ್ಸ್ ಇದ್ದ ಕಾರಣ ನಮಗೆ ಹಾಗೂ ಬರಗಾಲ ಇದ್ದ ಕಾರಣ ಅದಕ್ಕೆ ಸೂಕ್ತ ಅನಿಸ್ಲಿಲ್ಲ. ಆದರೆ ಇವತ್ತು ಈ ಒಂದು ಕಲ್ಚರಲ್ ಹಾಗೂ ಸ್ಪೋರ್ಟ್ಸ್ ಮೀಟ್ ಒಂದು ಆಗ್ತಾ ಇದೆ ಅಂತ ಹೇಳಿದಲ್ಲಿ ಅದಕ್ಕೆ ಕಾರಣಭೂತರಾದ ತಮ್ಮೆಲ್ಲರಿಗೂ ತಮ್ಮ ಉತ್ಸಾಹ ಹಾಗೂ ಶ್ರಮ ಪಟ್ಟು ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ಅವರು ಏನು ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೆ ನಾನು ನನ್ನ ವೈಯಕ್ತಿಕ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರಿಗೆ ತಮಗೆಲ್ಲರಿಗೆ ಒಂದು ಜೋರಾದ ಚಪ್ಪಾಳೆ. ನಮಗೆಲ್ಲ ಗೊತ್ತಿದ್ದ ಹಾಗೆ RDPR ಡಿಪಾರ್ಟ್ಮೆಂಟ್ ಅನ್ನೋದು ಲೀನಿಯರ್ ಡಿಪಾರ್ಟ್ಮೆಂಟ್ ಅನ್ನೋದಿಲ್ಲ. ಇಲ್ಲಿ ಹೇಗೆ ಪೊಲೀಸಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದು ಹೈರಾರ್ಕಿ ಇರುತ್ತೋ ಆ ಥರ ಇಲ್ವೇ ಇಲ್ಲ. ಇದು ಒಂದು ಸಮುದ್ರ. ಒಬ್ಬ ಅಧಿಕಾರಿ ಮೇಲೆ ಬಹಳಷ್ಟು ಜನ ಮೇಲುಸ್ತುವಾರಿಗಳು ಇರ್ತಾರೆ. ಅದ್ರ ಜೊತೆಗೆ ನಮಗೆ ಪಬ್ಲಿಕ್ ಅಕೌಂಟಬಿಲಿಟಿ ಅನ್ನೋದು ಗ್ರಾಮ ಪಂಚಾಯತ್ ಬಾಡಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಬಾಡಿ ಇರ್ಬೋದು, ತಾಲೂಕ್ ಪಂಚಾಯತಿ ಬಾಡಿ ಇರ್ಬೋದು. ಹೀಗೆ ಬಹಳಷ್ಟು ಸೂಪರ್ವಿಷನ್ ಇದ್ದಲ್ಲಿ ಬಹಳಷ್ಟು ಒತ್ತಡದಲ್ಲಿ ತಾವೆಲ್ಲರೂ ಕೆಲಸ ಮಾಡ್ತಾ ಇರ್ತೀರಿ. ಆ ಒತ್ತಡದಲ್ಲಿ ನಾವು ಕೂಡ ನೋಡಿದ್ದೀವಿ ಬಹಳಷ್ಟು ಜನರದ್ದು ಹೆಲ್ತು ಹಾಗೂ ತಮ್ಮ ಪರ್ಸನಲ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಕೂಡ ತೊಂದರೆ ಬರ್ತಾ ಇರೋದು ನಾವು ಕಂಡು ಬಂದಿದ್ದೀವಿ. ಅದೇ ಕಾರಣಕ್ಕೆ ನಾವು RDPR ಡಿಪಾರ್ಟ್ಮೆಂಟಲ್ಲಿ ಈ ಥರ ಒಂದು 3 ದಿವಸದ್ದು ಕ್ರೀಡಾ ಹಾಗೂ ಕಲ್ಚರಲ್ ಮೀಟ್ ಆಗಬೇಕನ್ನೋದು ಒಂದು ಇಚ್ಛಾ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀವಿ. ಈ ಕಾರಣಕ್ಕೆ ತಾವು ಈ ಒಂದು ಮೀಟಲ್ಲಿ, ಈ ಒಂದು ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಸಂತಸದಿಂದ ಭಾಗವಹಿಸಿ ತಮ್ಮ ತಮ್ಮ ತಂಡದ ಜೊತೆಗೆ ಬೇರೆ ತಾಲೂಕದ ತಂಡದ ಜೊತೆಗೆ ಸಮಸ್ತ ಒಂದು RDPR ಕುಟುಂಬ ಥರ ಕಾಣಬೇಕನ್ನೋದು ನಮ್ಮದು ಒಂದು ಆಸೆ. ಅದಕ್ಕೆ ಈ ಒಂದು ಕ್ರೀಡಾಕೂಟ ಅದಕ್ಕೆ ನೆರವೇರಿಸುತ್ತೆ ಅನ್ನೋದು ನನಗೆ ಭರವಸೆ ಇದೆ. ಅದ್ರ ಜೊತೆಗೆ ತಾವು ಕೂಡ ನಾವೆಲ್ಲರೂ ಜನರ ಸೇವೆಯಲ್ಲಿ ಇದ್ದಿದ್ದು ನಮ್ಮ ಚೀಫ್ ಗೆಸ್ಟ್ ಸಾಹೇಬ್ ಹೇಳಿದಾಗೆ ಇಲ್ಲಿಂದ 3 ದಿವಸದಾಗಿದ ಮೇಲೆ ನಾವು ಇನ್ನೂ ಕೂಡ ಜನರ ಸಮಸ್ಯೆ ಆಲಿಸುವಲ್ಲಿ ನಾವೆಲ್ಲರೂ ಶ್ರಮ ಪಡಬೇಕು. ಒಗ್ಗಟ್ಟಾಗಿ ಅಭಿವೃದ್ಧಿ ಕಡೆಗೆ ನಮ್ಮ ಜಿಲ್ಲಾ ಪಂಚಾಯತ್ ಹಾಗೂ ಪಂಚಾಯತ್ ಗ್ರಾಮ ಪಂಚಾಯತ್ ಕೂಡ ಏನು ಕೆಲಸ ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕನ್ನೋದು ನನ್ನ. ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಅಧಿಕಾರಿಗಳು ಭಾಳಷ್ಟು ಒತ್ತಡದಲ್ಲಿ ಅಥವಾ ಅವರ ಗಮನ ಕೊಡೋದನ್ನು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇದು ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು.
ಒಂದು ಟೀಮ್ ಬಿಲ್ಡಿಂಗ್ ಎಕ್ಸಸೈಸ್ ಕೂಡ ಇದೆ. ಇಲ್ಲ, ಒಂದು ಒತ್ತಡ ಇದ್ದೇ ಇರುತ್ತೆ, ಆದರೂ ಎಲ್ಲ ಟೀಮ್ ಆಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಯಾವುದೇ ಕೆಲಸ ಕಡಿಮೆ ಇಲ್ಲ ಅನ್ನೋದು ಇದು ಒಂದು ಸ್ಪೋರ್ಟ್ಸ್ ಇವೆಂಟ್, ಅದಕ್ಕೆ ಒಂದು ಮೆಸೇಜ್. ಸೊ ನಮ್ಮ ಟೀಮ್ಸ್ ಕೂಡ ರಿಚಾರ್ಜ್ ಆಗಿ ಡಿಸೆಂಬರಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒನ್ ಪರ್ಸನ್ ಕೆನಾಟ್ ಡೂ ಎನಿಥಿಂಗ್, ಇಟ್ಸ್ ಅ ಟೀಮ್ ಎಫರ್ಟ್. ಎಲ್ಲರೂ ಟೀಮ್ ಎಫರ್ಟ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೀರಾ ಸರ್? ಎಸ್, ಥ್ಯಾಂಕ್ಸ್.